ಮಂಡ್ಯದಲ್ಲಿ ಮನೆಗಳಿಗಾಗಿ ಮುಸ್ಲಿಮರು ಹೈಡ್ರಾಮಾ ಮಾಡಿದ್ದಾರೆ. ತಮ್ಮದಲ್ಲದ ಮನೆಗಳಿಗೆ ಏಕಾಏಕಿ ಅಕ್ರಮ ಪ್ರವೇಶ ಮಾಡಿದ್ದಾರೆ. ಸ್ಲಂ ಬೋರ್ಡ್ ವಸತಿ ಸಂಕೀರ್ಣದಲ್ಲಿ ಘಟನೆ ನಡೆದಿರೋದು. ತಮ್ಮದಲ್ಲದ ಮನೆಗಳಿಗೆ ಏಕಾಏಕಿ ಅಕ್ರಮವಾಗಿ ಪ್ರವೇಶ ಮಾಡಿದ್ದಾರೆ ಮುಸ್ಲಿಮರು. ತಮಿಳು ಕಾಲೋನಿ ನಿವಾಸಿಗಳಿಗಾಗಿ ನಿರ್ಮಿಸಿದ್ದಂತಹ ಮನೆಗಳವು. ಸುಮಾರು 576 ಮನೆಗಳಿಗೆ ಮುಸ್ಲಿಮರು ಬಂದ್ ಸೇರ್ಕೊಂಡಿದ್ದಾರೆ. ಜಿಲ್ಲಾಸ್ಪತ್ರೆಗೆ ಸೇರಿದ ಜಾಗದಲ್ಲಿ ತಮಿಳು ಕಾಲೋನಿಯನ್ನ ನಿರ್ಮಿಸಲಾಗಿತ್ತು. ಕೆರೆ ಅಂಗಳದ ವಸತಿ ಸಂಕೀರ್ಣಕ್ಕೆ ಸ್ಥಳಾಂತರಕ್ಕೆ ನಕಾರ ಎತ್ತಿದ್ರು. ವಸತಿ ಸಂಕೀರ್ಣಕ್ಕೆ ಹೋಗೋದಕ್ಕೆ ತಮಿಳಿಗರು ಹಿಂದೇಟನ್ನ ಹಾಕಿದ್ದಾರೆ. ಹೀಗಾಗಿ ತಮಿಳಿಗರಿಗೆ ಸೇರಿದಂತಹ 576 ಮನೆಗಳು ಖಾಲಿ ಇದ್ವು. ಪ್ರಕರಣ ಕೋರ್ಟ್ ಮೆಟ್ಟಿಲೇರುವ ಹಿನ್ನೆಲೆಯಲ್ಲಿ ಖಾಲಿ ಇದೆ. 2 ರಿಂದ 3 ವರ್ಷಗಳಿಂದ ಖಾಲಿ ಇತ್ತು ವಸತಿ ಸಂಕೀರ್ಣ. ಖಾಲಿ ಇದೆ ಅನ್ನೋ ಕಾರಣಕ್ಕೆ ಏಕಾಏಕಿ ಮುಸ್ಲಿಮರು ಬಂದು ಸೇರ್ಕೊಂಡಿದ್ರು. ಸ್ಲಂ ಬೋರ್ಡ್ ವಸತಿ ಸಂಕೀರ್ಣದಲ್ಲಿ ನಡೆದಿರುವಂತಹ ಘಟನೆ ಇದು. ಈ ವಸತಿಗಳ ನಿರ್ಮಾಣ ಆಗಿದ್ದು ತಮಿಳು ಕಾಲೋನಿಯ ನಿವಾಸಿಗಳಿಗೆ. ಆದರೆ ಕೆರೆ ಅಂಗಳದ ವಸತಿ ಸಂಕೀರ್ಣಕ್ಕೆ ಸ್ಥಳಾಂತರ ಆಗೋದಕ್ಕೆ ತಮಿಳಿಗರು ಹಿಂದೇಟನ್ನ ಹಾಕಿದ್ದಾರೆ. ಹೀಗಾಗಿ ಖಾಲಿನೇ ಇತ್ತು ಆ ಮನೆಗಳು. ಆ ಮನೆಗಳಿಗೆ ಮುಸ್ಲಿಮರು ಅಕ್ರಮ ಪ್ರವೇಶವನ್ನ ಮಾಡಿದ್ರು. ಮನೆಗಳನ್ನ ಅತಿಕ್ರಮಣ ಮಾಡಿದಂತಹ ಸ್ಥಳಕ್ಕೆ ಅಧಿಕಾರಿಗಳು ಭೇಟಿ ಕೊಟ್ಟಿದ್ರು. ಮುಸ್ಲಿಮರ ಮನವೊಲಿಕೆ ಮಾಡಿದ್ದಾರೆ ಪೊಲೀಸರು ಹಾಗೆ ಅಧಿಕಾರಿಗಳು. ಅತಿಕ್ರಮಣ ಪ್ರವೇಶ ಶಿಕ್ಷಾರ್ಹ ಅಪರಾಧ ಅಂತ ಪೊಲೀಸರು ಆ ಸಂದರ್ಭದಲ್ಲಿ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಅವರಿಗೆ ಶಾಸಕರ ಜೊತೆಯಲ್ಲಿ ಚರ್ಚೆ ಮಾಡಿ ನಿಮ್ ಸಮಸ್ಯೆಗೆ ಪರಿಹಾರವನ್ನ ಕೊಡಿಸ್ತೀವಿ ಅಂತ ಅಧಿಕಾರಿಗಳು ಭರವಸೆ ಕೊಟ್ಟಿದ್ದಾರೆ. ಅಧಿಕಾರಿಗಳು ಭರವಸೆ ಕೊಟ್ಟ ಬಳಿಕ ಜಾಗವನ್ನ ಬಿಟ್ಟುಕೊಟ್ಟಿದ್ದಾರೆ ಮುಸ್ಲಿಮರು. ಅತಿಕ್ರಮಣ ಮನೆಗಳ ತೆರವಿಗೆ ಜಿಲ್ಲಾಡಳಿತ ಪ್ರಯತ್ನ ಪಡ್ತು, ಅದು ಸಫಲ ಆಗಿದೆ. ಶಾಸಕರ ಜೊತೆಯಲ್ಲಿ ಚರ್ಚಿಸಿ ಸಮಸ್ಯೆಗೆ ಪರಿಹಾರ ಕೊಡಿಸ್ತೀವಿ ಅಂದ ಮೇಲೆ ಸುಮ್ಮನೆ ಮನೆ ಬಿಟ್ಟಿದ್ದಾರೆ. ಈಗ ನಿಮ್ಗೆಲ್ಲರೂ ಗೊತ್ತಿರೋ ಹಾಗೆ ಈಗ ಸ್ಲಂ ಬೋರ್ಡ್ ಅಲ್ಲಿ ನಾವು ತಮಿಳು ಕಾಲೋನಿಯವರಿಗೆ ಅಂತ ಕಟ್ಟಿರುವಂತ ಮನೆಗಳಿದೆ. ಅಲ್ಲಿ ಹೈಕೋರ್ಟ್ ಅಲ್ಲಿ ಕೇಸ್ ಪೆಂಡಿಂಗ್ ಇದೆ, ಸ್ಟೇ ಆಗಿದೆ. ಸೊ ನಾವು ಒಂದು 4-5 ವರ್ಷದಿಂದ ಕೂಡ ಅವ್ರಿಗೆ ಇಲ್ಲಿ ಸ್ಥಳಾಂತರ ಮಾಡೋಕ್ಕಾಗಿಲ್ಲ. ಇದು ಖಾಲಿ ಇದೆ. ಇಲ್ಲಿ ಖಾಲಿ ಇರೋದ್ರಿಂದ ಇಲ್ಲೆಲ್ಲ ಸ್ವಲ್ಪ ಲಾಂಡ್ ಆರ್ಡರ್ ಇಶ್ಯೂ ಆಗ್ತಾ ಇದೆ. ನಾವು ಪಕ್ಕದ ಮನೆಗಳಿದ್ದಾರೆ, ನಮಗೆಲ್ಲ ವಾಸ ಮಾಡೋಕೆ ತೊಂದರೆ ಆಗ್ತಾ ಇದೆ ಅಂತೇಳಿ ಇದನ್ನ ಖಾಲಿ ಯಾಕೆ ಬಿಟ್ಟಿದ್ದೀರಿ, ಖಾಲಿ ಇರೋದ್ರಿಂದ ನಮಗೆ ಕೊಡಿ ಅಂತೇಳಿ ಈಗೆಲ್ಲ ಕೂಡ ಇಲ್ಲಿ ಬಂದು ಪ್ರತಿಭಟನೆಯನ್ನು ಮಾಡಿದ್ದಾರೆ. ಈಗ ನಾವು ಮತ್ತು ನಮ್ಮ DSP ಅವರು ಮತ್ತು ಸ್ಲಂ ಬೋರ್ಡ್ ಅವರೆಲ್ಲರೂ ಕೂಡ ಮಾತುಕತೆ ಮಾಡಿ ಈಗ ಇದು ಸ್ಲಂ ಬೋರ್ಡ್ ಅವರಿಗೆ ಸೆಲೆಕ್ಷನ್ ಆಗಿರೋದ್ರಿಂದ ನಾವು ಸ್ಲಂ ಬೋರ್ಡ್ ಅವರಿಗೆ ಕೊಡಬೇಕು ಮತ್ತು ಕೇಸ್ ಪೆಂಡಿಂಗ್ ಹೈಕೋರ್ಟ್ ಇರೋದ್ರಿಂದ ನಿಮಗೆ ಕೊಡೋಕೆ ಬರೋದಿಲ್ಲ. ಇದನ್ನ ನಿಮಗೆ ಮನೆ ಬೇಕಾದ್ರೆ ಮಾನ್ಯ MLA ಸಾಹೇಬ್ರ ಹತ್ರ ಕರ್ಕೊಂಡು ಹೋಗಿ ಮಾತಾಡಿಸಿ ನಿಮಗೆ ಪ್ರತ್ಯೇಕವಾದಂಥ ವಸತಿ ವ್ಯವಸ್ಥೆ ನಾವು ಮಾಡ್ಕೊಡ್ತೀವಿ ಅಂತೇಳಿ ನಾವು ಮಾತಾಡಿದ್ದಾರೆ. ಮತ್ತು 10 ದಿನದೊಳಗಡೆ MLA ಸಾಹೇಬ್ರ ಜೊತೆ ಮಾತಾಡಿಸಿ ಅಂತೇಳಿ ನಮ್ಮ DSP ಸರ್ ಜೊತೆ ಮಾತಾಡಿದ್ದಾರೆ. ಅದರಿಂದಾಗಿ ಅವರು ಪ್ರತಿಭಟನೆ. ಮನೆಗಳಿಗಾಗಿ ಮಂಡ್ಯದಲ್ಲಿ ದೊಡ್ಡ ಹೈಡ್ರಾಮವೇ ನಡೀತಾ ಇದೆ. ತಮಿಳು ಕಾಲೋನಿ ನಿವಾಸಿಗಳಿಗೆ ಅಂತೇಳಿ ಕಟ್ಟಿದಂತಹ ಮನೆಗಳಿಗೆ ಇದೀಗ ಮಂಡ್ಯದ ಬಿಡಿ ಕಾಲೋನಿಯ ಮುಸ್ಲಿಮರು ಅತಿಕ್ರಮಣ ಪ್ರವೇಶ ಮಾಡಿರ್ತಕ್ಕಂಥದ್ದು. ಸದ್ಯ ಅವ್ರನ್ನ ಮನೆಯೊಲಿಸುವಂತಹ ಪ್ರಯತ್ನವನ್ನ ಸಂಬಂಧಪಟ್ಟ ಅಧಿಕಾರಿಗಳು ಪೊಲೀಸ್ನವರು ಮಾಡ್ತಾ ಇದ್ದಾರೆ. ಮಂಡ್ಯದ ಕೆರೆ ಅಂಗಳದಲ್ಲಿ ಕೊಳಗೇರಿ ಅಭಿವೃದ್ಧಿ ಮಂಡಳಿ ವತಿಯಿಂದ 576 ಮನೆಗಳನ್ನ ನಿರ್ಮಿಸಲಾಗಿದೆ. ತಮಿಳು ಕಾಲೋನಿಯ ಸ್ಲಂ ಬೋರ್ಡ್ ನಿವಾಸಿಗಳಿಗೆ ಅಂತೇಳಿ ಈ ಮನೆಗಳನ್ನ ನಿರ್ಮಿಸಲಾಗಿತ್ತು. 3-4 ವರ್ಷ ಕಳೆದಿದೆ ಈ ಮನೆಗಳನ್ನ ನಿರ್ಮಾಣ ಮಾಡಿ. ಆದರೆ ತಮಿಳು ಕಾಲೋನಿಯ ಸ್ಲಂ ಬೋರ್ಡ್ ನಿವಾಸಿಗಳು ಮತ್ತೆ ಕೊಳಗೇರಿ ಅಭಿವೃದ್ಧಿ ಮಂಡಳಿಯ ನಡುವೆ ಒಂದಷ್ಟು ವಿವಾದಗಳು ನಡೀತಾ ಇರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ತಮಿಳು ಕಾಲೋನಿ ನಿವಾಸಿಗಳು ಅಲ್ಲಿಂದ ನಾವು ಬರೋದಿಲ್ಲ ಅನ್ನುವಂತ ಪಟ್ಟಣ ಹಿಡಿದಿದ್ದಾರೆ. ಆ ಕಾರಣಕ್ಕಾಗಿ ಈ ವಿಚಾರ ಹೈಕೋರ್ಟ್ ನಲ್ಲೂ ಸಹ ಇದೆ. ಸದ್ಯ ಹೈಕೋರ್ಟ್ ನಲ್ಲಿ ಸ್ಟೇ ಕೂಡ ಇರುವಂತದ್ದು. ಆ ಕಾರಣಕ್ಕಾಗಿ ಕಳೆದ 3-4 ವರ್ಷಗಳಿಂದ ಈ ಮನೆ ಸಂಪೂರ್ಣವಾಗಿ ಖಾಲಿ ಬಿದ್ದಿದೆ. ಸಾಕಷ್ಟು ಜನರು ಇಲ್ಲಿ ಬಂದು ನಿಂತಿರ್ತಕ್ಕಂಥದ್ದು. ಆಧಾರ್ ಕಾರ್ಡ್ಗಳನ್ನ ಇಟ್ಕೊಂಡು ಮಕ್ಕಳು, ವೃದ್ಧರು ಸೇರಿದಂತೆ ಎಲ್ಲ ಮಹಿಳೆಯರು ಇವತ್ತು ಈ ಮನೆಗಳು ನಮಗೆ ಬೇಕು, ನಮಗೂ ಕೂಡ ಮನೆಗಳಿಲ್ಲ, ನಾವು ಕೂಡ ಬಡವರು, ಅಂದ್ರೆ ಅರ್ಹ ಫಲಾನುಭವಿಗಳಿಗೆ ಕೊಡಿ, ಒಂದು ವೇಳೆ ಅವ್ರಿಗೆ ಕೊಡದಿದ್ರೆ ಈ ಮನೆಗಳನ್ನ ನಮಗೆ ಕೊಡಬೇಕು ಅನ್ನುವಂತ ಪಟ್ಟನ್ನ ಹಿಡಿದಿರ್ತಕ್ಕಂಥದ್ದು. ನಾನು ಸಾಕಷ್ಟು ಜನನ ಮಾತನಾಡಿಸುವಂತ ಪ್ರಯತ್ನ ಮಾಡ್ತೀನಿ. ಅಮ್ಮ, ಈ ಮನೆಗೆ ನೀವ್ಯಾಕೆ ಬಂದಿದ್ದು? ಸರ್, ಇಲ್ಲಿ ಬಡವರಿಗೆ ಮನೆ ಕೊಡ್ತಾ ಇದಾರೆ ಅಂತ ಹೇಳಿದ್ರು, ಹಾಗಾಗಿ ಬಂದಿದ್ದು. ನಾವೊಂದ್ ವಿನಂತಿ ಮಾಡ್ತೀವಿ ಅಂದ್ರೆ ಇಲ್ಲಿ ಮನೆ ಇಲ್ದವ್ರಿಗೆ ಮನೆ ಕೊಡಿ ಅಂತ. ಯಾಕಂದ್ರೆ ಆಧಾರ್ ಕಾರ್ಡ್ ಎಲ್ಲ ಹಾಕಿದ್ರೆ ಚೆಕ್ ಮಾಡಬಹುದು. ಮನೆ ಇಲ್ದವ್ರಿಗೆ ಮನೆ ಕೊಡಿ. ಮನೆ ಇದ್ದವ್ರು ಹೋಗಿ ಬೀಗ ಮಾಡಿದ್ರೆ ಮನೆ ಇಲ್ದವ್ರು ಬಾಡಿಗೆನೆ ಕಟ್ಟಿ
ಸಾಯ್ಬೇಕಾಗುತ್ತೆ. ಹಾಗಾಗಿ ಮನೆ ಕೊಡ್ತಾ ಇದಾರೆ ಅಂತ ಬಂದಿದ್ದು. ಅಲ್ಲ, ನಿಮ್ಗೆ ಯಾರು ಹೇಳಿದ್ರು ಇಲ್ಲಿ ಮನೆ ಕೊಡ್ತಾ ಇದಾರೆ ಅಂತ? ಈ ಮನೆಗಳು ಕಟ್ಟಿರೋದು ತಮಿಳ್ ಕಾಲೋನಿ ಸ್ಲಮ್ ಬೋರ್ಡ್ ನಿವಾಸಿಗಳಿಗೆ ಅಂತ ಹೇಳಿ ಅವರು ಬರ್ತಾ ಇಲ್ಲ ಅಂತ ಹೇಳ್ತಾ ಇದಾರಲ್ಲ, ಹಾಗಾಗಿ ಮನೆ ಇಲ್ದವ್ರಿಗೆ ಮನೆ ಕೊಡ್ಲಿ. ಸುಮ್ನೆ ವೇಸ್ಟ್ ಅಲ್ವಾ ಸರ್ ಇದು ಕಟ್ಟಿರೋದು? ಹಾಗಾಗಿ ಸಾರ್ವಜನಿಕರು ಯೂಸ್ ಮಾಡ್ಕೊಡ್ಲಿ. ಎಷ್ಟು ಬಡ ಜನ ಇದ್ ಮಾಡ್ತಾ ಇದಾರೆ, ಮನೆ ಇಲ್ಲ ಬಾಡಿಗೆ ಕಟ್ಟಿ. ಹಾಗಾಗಿ ಇದನ್ನ ಯೂಸ್ ಮಾಡ್ಕೊಳ್ಳಿ ಮನೆ ಇಲ್ದವ್ರು. ಬಡವರಿಗೆ ಮನೆ ಕೊಡಬೇಕು ಸತ್ಯ, ಆದ್ರೆ ಈ ಮನೆಗಳನ್ನ ತಗೊಳ್ಬೇಕು ಅಂತ ಹೇಳಿದ್ರೆ ಒಂದು ಪ್ರೊಸೀಜರ್ ಇರುತ್ತೆ, ಸರ್ಕಾರದಿಂದ ದಾಖಲಾತಿಗಳು ಪಡ್ಕೊಳ್ಬೇಕಾಗತ್ತೆ, ನೀವು ಫಲಾನುಭವಿಗಳಾಗಬೇಕಾಗತ್ತೆ. ನೀವು ಫಲಾನುಭವಿಗಳ ನೀವು ಯಾಕೆ ಬಂದಿದ್ದೀರಿ ಇಲ್ಲಿಗೆ? ನಮ್ಗೆ ಇಲ್ಲಿಗೆ ಯಾಕೆ ಬಂದಿದ್ದಾರೆ ಅಂದ್ರೆ ಎಲ್ಲರೂ ಬೀಗ ಹಾಕ್ತಾ ಇದಾರೆ ಅಂತ ಹೇಳಿದ್ರು ಸರ್. ಈಗ ನಾವು ಮನೆಯವರು ಇಲ್ಲ, ಅವರು ಬರ್ಬೇಕು, ಬೀಗ ಹಾಕಕ್ಕೆ ಕೊಟ್ಬಿಡ್ತಾರ. ಅಷ್ಟು ಸುಲಭ? ಯಾರಿಗೆ ಇಲ್ಲ ಯಾರಿಗೆ ಐತೆ ಅಂತ ನೋಡ್ಬೇಕು. ನಮ್ದು ಎಲ್ಲ ಮಾಡಿ ನೋಡ್ಬೇಕು. ಬೀಗ ಹಾಕಕ್ಕೆ ಹೆಂಗ್ ಕೊಡ್ತಾರೆ ಸರ್ಕಾರ? ಯಾರಿಗೂ ಬೀಗ ಹಾಕಕ್ಕೆ ಯಾಕೆ ಕೊಡ್ತಾರೆ? ಇಲ್ಲ ಅವ್ರಿಗೆ ನೋಡ್ಬಿಟ್ಟು ಎಲ್ಲ ಮಾಡ್ಬೇಕು ಅಲ್ವಾ? ನಮ್ಗೆ ಬಾಡಿಗೆಗೆ ಕೊಡಕ್ಕೆ ಜನ ಹಿಂದೆ ಮುಂದೆ ನೋಡ್ತಾರೆ. ಮನೆಗಳನ್ನ ತಮಿಳ್ ಕಾಲೋನಿ ಸ್ಲಮ್ ಬೋರ್ಡ್ ನಿವಾಸಿಗಳಿಗೆ ಅಂತ ಹೇಳಿ ಕಟ್ಟಿರುವಂತದ್ದು, ನೀವು ಬಂದಿರೋ ತಪ್ಪು ಅಂತ ಹೇಳ್ತಿದ್ದಾರೆ. ನಾವು ಬಂದಿರೋದು ತಪ್ಪು ಇರ್ಬೋದು, ಮೋಸ್ಟ್ಲಿ ನಾನು ಹೇಳಲ್ಲ. ಯಾಕಂದ್ರೆ ಇದು ತಮಿಳವ್ರಿಗೆ ಕಟ್ಟಿರ್ಬೋದು. ಅಂದ್ರೆ ಇಲ್ಲಿ ಯಾರು ವಾಸ ಮಾಡ್ತಾ ಇಲ್ಲ. ಸೊ ಅದಕ್ಕೆ ನಾವ್ ಏನ್ ಹೇಳ್ತಿದೀವಿ, ಯಾರು ವಾಸ ಮಾಡ್ತಾ ಇಲ್ವಲ್ಲ, ನಮ್ಮಂತವ್ರಿಗೆ ಮನೆ ಇಲ್ವಲ್ಲ, ಮನೆ ಕೊಡ್ಬೇಕು ಅಂತ ನಾವು ವಾಸ ಇದ್ದೀರಮ್ಮ? ಯಾವ ರೀತಿ ಇದೆ ನಿಮ್ಮ ನಾವು ಬಾಡಿಗೆಗೆ ನಾವು ಬಂದು ಇಲ್ಲಿ 10 ವರ್ಷ ಆಯ್ತು. 10 ವರ್ಷದಿಂದನೂ ನಾವು ಬಾಡಿಗೆನೆ ಕಟ್ತಾ ಇರೋದು. ಇಲ್ಲಿ ಇದು ಕಟ್ಟಿಂದು 7 ವರ್ಷ. ಇಲ್ಲಿ ಬೇರೆ ತರದೆಲ್ಲ ವ್ಯವಹಾರ ಆಗ್ತದೆ. ಮನೆಯಲ್ದಿರೋ ಮನೆ ಕೊಡ್ತಾ ಇಲ್ಲ. ನಮ್ಗೆ ಮನೆ ಬೇಕು, ಮನೆ ಕೊಡೋ ಗಂಟ ನಾವು ಹೋಗಲ್ಲ. ಇದಿಷ್ಟು ಬಿಡಿ ಕಾಲೋನಿ ನಿವಾಸಿಗಳ ಮಾತು. ನಮಗೂ ಕೂಡ ಮನೆ ಇಲ್ಲ, ಈ ಮನೆ ಬಡವರಿಗೆ ಅಂತೇಳಿ ಕಟ್ಟಿರುವಂತಹ ಮನೆ. ನಿಜವಾದ ಫಲಾನುಭವಿಗಳು ಈ ಮನೆಗೆ ಬರಲಿಲ್ಲ ಅಂತ ಹೇಳಿದ್ರೆ ನಮ್ಗಾದ್ರೂ ಈ ಮನೆಯನ್ನ ಕೊಡಿ ಅನ್ನುವಂತ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ನಂದನ್ ರಾಮಕೃಷ್ಣ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮಂಡ್ಯ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.